ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಆಶಾ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನದ ಲಾಗ್. ಅಂದರೆ ಹಬ್ಬದ ತಯಾರಿ ಅಂತ ಹೇಳ್ಬೋದು. ಸಂಜೆ ಟೈಮ್ಗೆ ನಾವು ಹಬ್ಬದ ತಯಾರಿನ ಶುರು ಮಾಡ್ಕೊಂಡ್ವಿ. ಅಂದರೆ ಪ್ರಿಪರೇಷನ್ ಅಂತ ಹೇಳಬೇಕು ಅಂತ ಹೇಳಿದರೆ ಒಂದು 2 ದಿನಕ್ಕಿಂತ ಮೊದಲೇ ನಡೀತಾ ಇತ್ತು. ಶಾಪಿಂಗ್ ಎಲ್ಲ ನಾನು ಬುಧವಾರನೇ ಮಾಡಿದ್ದೆ. ಗುರುವಾರ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಶಾಪಿಂಗ್ ನಾನು ಬುಧವಾರನೇ ಮಾಡಿದ್ದೆ. ನಂತರ ಗುರುವಾರ ಹೂ ಮತ್ತು ಹಣ್ಣು ಮಾತ್ರ ಹಸ್ಬೆಂಡ್ ತಂದಿದ್ದರು. ನಾನು ಪೇಟೆ ಕಡೆ ಹೋಗಿರಲಿಲ್ಲ. ನಾನು ಪೂಜೆಗೆ ಈ ರೀತಿ ದಾರನ ಇಡ್ತೀನಿ. ದಾರ ಇಟ್ಟು ನಂತರ ಮುತ್ತೈದೆಯರಿಗೆ ತಾಂಬೂಲ ಕೊಡಬೇಕಿದ್ರೆ ಅದ್ರ ಜೊತೆಗೆ ಈ ಥರ ದಾರ ಕೊಡ್ತೀನಿ. ಇದು ಹೋದ ವರ್ಷ ತಂದಂತಹ ದಾರ ಇತ್ತು. ಅದನ್ನೇ ಅಮ್ಮ ಇವಾಗ ರೆಡಿ ಮಾಡ್ತಾ ಇದ್ದಾರೆ. ಅವರಿಗೆ ತಿಳಿದಿರೋದನ್ನ ನನ್ನಲ್ಲಿ ಕೇಳೋದಿಲ್ಲ ಅವರು. ಅವರ ಪಾಡಿಗೆ ಅವರು ಮಾಡ್ಕೊಂಡು ಹೋಗ್ತಾರೆ. ಹಾಗೆ ದಾರ ಎದುರಿಗಿಟ್ಟಿದ್ದೆ ನಾನು. ಅದನ್ನು ಹಾಗೆ ತೆಗೆದು ಕಟ್ಟು ಮಾಡಿ ರೆಡಿ ಮಾಡ್ತಾ ಇದ್ದಾರೆ. ಅಮ್ಮ ಬಂದಿದ್ದರಿಂದ ತುಂಬ ಅಂದರೆ ತುಂಬಾ ಹೆಲ್ಪ್ ಆಯಿತು ನನಗೆ. ಇಲ್ಲ ಅಂತ ಹೇಳಿದರೆ ಎಲ್ಲನೂ ಒಬ್ಬಳೇ ಮಾಡಬೇಕು ಅಂತ ಹೇಳಿದರೆ ಸಖತ್ ಕಷ್ಟ ಆಗುತ್ತೆ. ತುಂಬ ಕಷ್ಟಪಡಬೇಕಾಗತ್ತೆ. ಸೊ ಹಾಗಾಗಿ ಅಮ್ಮ ಬಂದರೆ ಪ್ರತಿ ವರ್ಷ ಕೂಡ ಬರ್ತಾರೆ. ಹಾಗೆ ತುಂಬ ಹೆಲ್ಪ್ ಆಗುತ್ತೆ ನನಗೆ ಅಮ್ಮನಿಂದ ಅಂತ ಹೇಳ್ಬೋದು. ಹಾಗೆ ಪಾತ್ರೆಗಳನ್ನು ತೊಳೆಯೋದಕ್ಕೆ ಹಾಕಿದ್ದೀನಿ. ಇದೊಂದು ಹಳೆ ಪ್ಲೇಟ್ ಇತ್ತು. ಅದನ್ನು ಸ್ವಲ್ಪ ಬಿಸಿನೀರಿಗೆ ಹುಣಸೆ ಹಣ್ಣು ಆಮೇಲೆ ಸೋಡಾ ಪೌಡರ್ ಉಪ್ಪು ಹಾಕಿ ಸ್ವಲ್ಪ ಹೊತ್ತು ನೆನೆಸಿಡ್ತಾ ಇದ್ದೀನಿ. ಆ ರೀತಿ ಮಾಡೋದ್ರಿಂದ ಸ್ವಲ್ಪ ಕ್ಲೀನ್ ಆಗುತ್ತೆ. ಪೀತಾಂಬರಿ ಹಾಕಿ ತೊಳೆಯೋದ್ರಿಂದ ಸ್ವಲ್ಪ ಕ್ಲೀನ್ ಆಗುತ್ತೆ ಅಂತಲೇ ಹೇಳ್ಬೋದು. ನಂತರ ಇಲ್ಲಿ ಸ್ವಲ್ಪ ರೆಡಿ ಮಾಡ್ಕೊಂಡಿದ್ದೀವಿ ಅಷ್ಟೇ. ಸಂಜೆ ಇದು ನಾನು ವಿಡಿಯೋ ಕೂಡ ಶುರು ಮಾಡಿದ್ದು ಸಂಜೆನೇ. ದೀಪ ಇರ್ಬೋದು, ಕಲಶ ಇರ್ಬೋದು, ಇದನ್ನೆಲ್ಲ ನೀಟಾಗಿ ಹಿಂದಿನ ದಿನವೇ ನಾನು ವಾಶ್ ಮಾಡೋದು. ಅಂದರೆ 4 ದಿನಕ್ಕಿಂತ ಮೊದಲೆಲ್ಲ ವಾಶ್ ಮಾಡಿದರೆ ನನಗೆ ಅಷ್ಟೊಂದು ಸಮಾಧಾನ ಆಗಲ್ಲ. ಹಾಗಾಗಿ ಹಿಂದಿನ ದಿನ ಮಾಡ್ತೀನಿ. ಗರ್ಗೆ ನಮ್ಮ ದೊಡ್ಡಕ್ಕ ತಂದುಕೊಟ್ರು, ನಮ್ಮ ಮನೆಯಲ್ಲಿ ಇರಲಿಲ್ಲ. ನಂತರ ಬಾಳೆ ಎಲೆ, ವೀಳ್ಯದೆಲೆ ಎಲ್ಲನೂ ಅಮ್ಮ ರೆಡಿ ಮಾಡಿಟ್ಟಿದ್ರು. ಕಲಶಕ್ಕೆ ಇಡೋದಕ್ಕೆ ತೆಂಗಿನಕಾಯಿ ಕೂಡ ಅಷ್ಟೇ ಅಮ್ಮನೇ ಸುಲ್ಕೊಟ್ರು. ತುಂಬಾ ನೀಟಾಗಿ ಸುಲ್ಕೊಟ್ಟಿದ್ದಾರೆ. ಅದಕ್ಕೆ ಅರಿಶಿನ ಹಚ್ಬಿಟ್ಟು ಅದನ್ನು ಡ್ರೈ ಆಗೋಕ್ಕೆ ಇಟ್ಟಿದ್ದೀನಿ. ಇನ್ನು ಕುಂಕುಮದ ನಾಮ ನೈಟ್ ಹಾಕೋಣ ಅಂತ ಅಂದ್ಬಿಟ್ಟು ನಮ್ಮ ಮಾಧವಿಗೆ ಎಕ್ಸಾಮ್ ನೋಡಿ, ಇಲ್ಲಾಂತ ಹೇಳಿದರೆ ಅವಳು ತುಂಬ ಹೆಲ್ಪ್ ಮಾಡ್ತಾಳೆ ನನಗೆ. ಅವಳಿದ್ರೆ ಅಷ್ಟೊಂದು ಗೊತ್ತಾಗಲ್ಲ ನನಗೆ ಕೆಲಸಗಳೆಲ್ಲ. ತುಂಬ ಹೆಲ್ಪ್ ಮಾಡ್ತಾಳೆ. ಈ ವರ್ಷ ಪಾಪ ಅವಳಿಗೆ ಸ್ವಲ್ಪನೂ ಹೆಲ್ಪ್ ಮಾಡೋದಕ್ಕೆ ಆಗಲಿಲ್ಲ. ಎಕ್ಸಾಮಲ್ಲೇ ಬ್ಯುಸಿಯಾಗಿದ್ಲು. ಗುರುವಾರ, ಶುಕ್ರವಾರ, ಶನಿವಾರ 3 ದಿವಸ ಕೂಡ ಎಕ್ಸಾಮ್ ಇತ್ತು. ಕೆಲಸಗಳೆಲ್ಲ ಆಗ್ತಾ ಇದೆ. ಸಾಧಾರಣ ಎಲ್ಲ ಆಯಿತು, ರೆಡಿ ಆಗ್ತಾ ಬಂತು. ಇನ್ನು ಚಿಕ್ಕ ಕೆಲಸಗಳೆಲ್ಲ ಆಯಿತು. ಕೆಲವೊಂದು ಕೆಲಸಗಳೆಲ್ಲ ಇರುತ್ತಲ್ವ ರೆಡಿ ಮಾಡ್ಕೊಳ್ಳೋದು, ಅದೆಲ್ಲ ಆಯಿತು. ಇನ್ನು ಕಲಶಕ್ಕೆ ಬ್ಲೌಸ್ ಪೀಸ್ ರೆಡಿ ಮಾಡೋದು, ಹಾಗೆ ನಾಳೆಗೆ ಬೇಕಾಗಿರುವಂತಹ ತಾಂಬೂಲ ಅದನ್ನೆಲ್ಲ ರೆಡಿ ಮಾಡೋದು, ಅದೆಲ್ಲ ಇದೆ. ಇನ್ನು ಅಂದರೆ ಹೊರಗಿನ ಕೆಲಸ ಅಂತ ಹೇಳಿದರೆ ತೋರಣ ಒಂದು ಕಟ್ಟೋದಕ್ಕಿದೆ. ಹಾಗಾಗಿ ಇವಾಗ ಮಾವಿನ ಮರ ನಮ್ಮನೆಯಲ್ಲೇ ಇರೋದ್ರಿಂದ ಮಾವಿನ ಎಲೆ ತೆಗೆಯೋಣ ಅಂತ ಬಂದಿದ್ದೀನಿ. ಮಾವಿನ ಎಲೆಗೆ ನಮಗೆಲ್ಲೂ ಹೋಗಬೇಕಾಗಿಲ್ಲ. ಇಲ್ಲೇ ಅಂದರೆ ನಮ್ಮನೆಯಲ್ಲೇ ಮಾವಿನ ಎಲೆ ಸಿಗುತ್ತೆ. ನೋಡಿ, ಇಲ್ಲಿ ಮರ ಇದೆ. ಮಳೆ ಅಂತೂ ತುಂಬ ಜೋರು ಬರ್ತಾ ಇದೆ. ಒಂದು ಸಲ ಬರುತ್ತೆ ಜೋರಾಗಿ, ಒಂದು ಸಲ ಬಿಸಿಲು ಬರುತ್ತೆ, ನಂತರ ವಾಪಸ್ ಮಳೆ ಬರುತ್ತೆ. ಈ ಥರ ಆಗ್ತಾ ಉಂಟು. ಏನೋ ಒಂಥರ ಖುಷಿ ಕೂಡ ಇದೆ ಮನಸ್ಸಲ್ಲಿ. ಏನೋ ಒಂಥರ ಖುಷಿ ಕೂಡ ಆಗುತ್ತೆ. ಈ ಥರ ಪೂಜೆ ಎಲ್ಲ ರೆಡಿ ಮಾಡೋದಂತ ಹೇಳಿದರೆ ಅದು ಕೂಡ ನಾವೇ ಪೂಜೆ ಮಾಡೋದಲ್ವ. ಸೊ ಖುಷಿ ಆಗುತ್ತೆ ರೆಡಿ ಮಾಡೋದಕ್ಕೆಲ್ಲ. ಅಮ್ಮ ಇದ್ದಿದ್ದರಿಂದ ತುಂಬ ಅಂದರೆ ತುಂಬಾ ಹೆಲ್ಪ್ ಆಯಿತು ನನಗೆ. ತುಂಬ ಹೆಲ್ಪ್ ಮಾಡಿದರು ಅಮ್ಮ. ಅದಕ್ಕೆ ಹೇಳೋದಲ್ವ, ಅಮ್ಮ ಬೇಕು ಅಂತ ಹೆಣ್ಮಕ್ಳಿಗೆ. ಅಮ್ಮ ಇದ್ದರೆ ಹೀಗೆ ಮಕ್ಕಳ ಕಷ್ಟದಲ್ಲಿ ಅಮ್ಮ ಇದ್ದೇ ಇರ್ತಾರೆ ಅಂತ ಹೇಳ್ಬೋದು. ಪ್ರತಿ ವರ್ಷ ಕೂಡ ಅಷ್ಟೇ ಅಮ್ಮ ಬಂದು ತುಂಬಾ ಹೆಲ್ಪ್ ಮಾಡ್ತಾರೆ ನನಗೆ. ನಂತರ ಇಲ್ಲಿ ನಾನು ಅಂದರೆ ಹೊರಗಿನ ಕೆಲಸ ಎಲ್ಲ ಆಯಿತು. ತೋರಣ ಕಟ್ಟೋದಿರ್ಬೋದು, ಬಾಳೆ ಎಲೆ ತೆಗೆಯೋದಿರ್ಬೋದು, ಬಾಳೆ ಕಂಬ, ಈ ರೀತಿ ಎಲ್ಲ ಕೆಲಸನ ಆಯಿತು. ನಂತರ ಸ್ವಲ್ಪ ದೇವ್ರ ಮನೆ ಕ್ಲೀನಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೆ ಬಂದಿದ್ದೀನಿ. ಬೇಗ ಶುರು ಮಾಡಿದರೆ ಬೇಗ ಕೆಲಸಗಳನ್ನು ಮುಗಿಸಿ ಮಲ್ಕೋಬಹುದಲ್ವ. ಇನ್ನು ಬೆಳಿಗ್ಗೆ ಬೇಗ ಎದ್ದೇಳಬೇಕು. ಆಗ ಅಷ್ಟೊಂದು ನಮಗೆ ಟಯರ್ಡ್ ಅಂತ ಅನಿಸಲ್ಲ ಬೇಗ ಮಲಗಿದರೆ. ನಾವು ರಾತ್ರಿ 9 ಗಂಟೆಗೆ ರೆಡಿ ಮಾಡೋದಕ್ಕೆ ಕೂತ್ಕೊಂಡು 12-1 ಗಂಟೆ ತನಕ ರೆಡಿ ಮಾಡಿ ನಂತರ ಬೆಳಿಗ್ಗೆ ವಾಪಸ್ 3 ಗಂಟೆಗೆ 4 ಗಂಟೆಗೆ ಎದ್ದೇಳಬೇಕು ಅಂತ ಹೇಳಿದರೆ ಎನರ್ಜಿನೇ ಇರಲ್ಲ, ಪೂಜೆ ಮಾಡೋದಕ್ಕೆ ಶಕ್ತಿನೇ ಇರಲ್ಲ. ಸಂಜೆ ತನಕ ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳಿದರೆ ಬೆಳಿಗ್ಗೆ ಶುರು ಮಾಡಿದಂತಹ ಪೂಜೆ ಸಂಜೆ ತನಕ ನಡೀತಾನೆ ಇರುತ್ತೆ. ಅಂದರೆ ಬೆಳಿಗ್ಗೆ ಒಂದು ಸಲ ಪೂಜೆ, ನಂತರ ಮುತ್ತೈದೆಯರು ಬಂದರೆ ಅವ್ರ ಜೊತೆಗೆ ಕುಂಕುಮಾರ್ಚನೆ ಮಾಡೋದಿರ್ಬೋದು, ಶ್ಲೋಕಗಳನ್ನು ಓದೋದಿರ್ಬೋದು, ಇದೆಲ್ಲ ಮಾಡಬೇಕಾಗತ್ತೆ. ನಂತರ ಒಬ್ಬೊಬ್ಬರೇ ಮನೆಗೆ ಬರ್ತಾ ಇರ್ತಾರೆ ಮುತ್ತೈದೆಯರು. ಅವರಿಗೆ ಅರಿಶಿನ ಕುಂಕುಮ ತಾಂಬೂಲ ಕೊಡೋದಿರ್ಬೋದು, ಇದು ನಡೀತಾ ಇರುತ್ತೆ. ಸಂಜೆ ಟೈಮ್ಗೆ ವಾಪಸ್ ಸ್ನಾನ ಮಾಡಿಬಿಟ್ಟು ಭಜನೆ ಮಾಡೋದು, ನಂತರ
ಕಲಶ ವಿಸರ್ಜನೆ ಮಾಡೋದು ಈ ಥರ ಇರುತ್ತೆ. ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳಿದರೆ ಬೆಳಿಗ್ಗೆ ಶುರು ಮಾಡಿದಂತಹ ಕೆಲಸ ರಾತ್ರಿ ತನಕ ಮುಗಿಯಲ್ಲ. ಅಷ್ಟೊಂದು ಕೆಲಸಗಳನ್ನು ಮಾಡಬೇಕಿದ್ರೆ ಎನರ್ಜಿ ಬೇಕೇ ಬೇಕು. ಎನರ್ಜಿ ಒಂದು ವೇಳೆ ಡೌನ್ ಆಯಿತು ಅಂತ ಹೇಳಿದರೆ ಏನು ಕೆಲಸ ಮಾಡೋದಕ್ಕಾಗಲ್ಲ. ಪೂಜೆ ಮಾಡಿದ್ದಕ್ಕೂ ಕೂಡ ಫಲ ಅಂತ ಸಿಗಲ್ಲ. ನಾವು ಯಾವಾಗ ಎನರ್ಜಿ ಇಟ್ಕೊಂಡು ತುಂಬ ಖುಷಿಯಿಂದ ಪೂಜೆ ಮಾಡ್ತೀವೋ ಆವಾಗಲೇ ಅದೊಂದು ಸಾರ್ಥಕ ಅಂತ ಅನಿಸೋದು ನಮಗೆ. ಹಾಗಾಗಿ ಬೇಗ ಕೆಲಸಗಳನ್ನು ಶುರು ಮಾಡಿ ಬೇಗ ಮುಗಿಸಿ ಮಲ್ಕೊಂಡ್ರೆ ಬೆಳಿಗ್ಗೆ ಆರಾಮಾಗಿ ಎದ್ದು ಕೆಲಸಗಳನ್ನು ಮಾಡ್ಬೋದು ಅಂತ ಅಂದ್ಬಿಟ್ಟು ಬೇಗ ಶುರು ಮಾಡಿಕೊಂಡೆ ಈ ವರ್ಷ ನಾನು. ಹಾಗಾಗಿ ಇವಾಗ ಹೊರಗಿನ ಕೆಲಸ ಎಲ್ಲ ಮುಗಿಸಿ ನಾನೊಂದು 6:30 ಹೊತ್ತಿಗೆ ಒಳಗಡೆ ಬಂದು ವಾಪಸ್ ಕ್ಲೀನಿಂಗ್ ಕೆಲಸ ಎಲ್ಲ ಶುರು ಮಾಡಿ ನಾನು ಸಿಂಪಲಾಗಿ ಡೆಕೋರೇಷನ್ ಮಾಡ್ತೀನಿ. ಅಂದರೆ ಲಕ್ಷ್ಮಿ ಎಲ್ಲ ಕೂರಿಸಲ್ಲ ಅಲ್ವಾ, ಬರೀ ಕಲಶ ಮಾತ್ರ ಕೂರಿಸಿ ನಾನು ಪೂಜೆ ಮಾಡೋದು. ಹಾಗಾಗಿ ಸ್ವಲ್ಪ ಲೈಟಾಗಿ ಡೆಕೋರೇಷನ್ ಮಾಡೋಣ ಅಂತ ಅಂದ್ಬಿಟ್ಟು ಹೋದ ವರ್ಷ ತಂದಂತಹ ಥರ್ಮಾಕೋಲ್ ಇತ್ತು, ಅದನ್ನೇ ಗೋಡೆಗೆ ಅಂಟಿಸಿ ಅದಕ್ಕೆ ಬಾಳೆ ಎಲೆ ಅಂಟಿಸೋದು. ಇದು ಪ್ರತಿ ವರ್ಷ ಕೂಡ ಮಾಡ್ತೀನಿ ನಾನು. ಅಂದರೆ ಪ್ರತಿ ವರ್ಷ ಹಿಂದಿನಿಂದ ಮಾಡ್ತಾ ಇರಲಿಲ್ಲ, ಒಂದು 2 ವರ್ಷ ಆಯಿತು ಅಂತ ಅನಿಸುತ್ತೆ ನನಗೆ. ಅಂದರೆ ಸ್ವಲ್ಪ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ಲಿ ಅನ್ನೋ ಉದ್ದೇಶದಿಂದ ಅಷ್ಟೇ. ಇದಕ್ಕೆ ಡಬಲ್ ಸೈಡ್ ಗಮ್ ಟೇಪ್ ಬರುತ್ತಲ್ವ, ಅದನ್ನು 4 ಸೈಡ್ ಆಮೇಲೆ ಮಿಡ್ಲಿಗೆ ಅಂಟಿಸಿ ಅದನ್ನು ಗೋಡೆಗೆ ಅಂಟಿಸೋದು. ಇದರಿಂದ ಗೋಡೆ ಏನೂ ಡ್ಯಾಮೇಜ್ ಆಗೋಲ್ಲ, ಪೇಂಟ್ ಏನೂ ಹೋಗಲ್ಲ. ನಾವು ತೆಗಿಬೇಕಿದ್ರೂ ಕೂಡ ಆರಾಮಾಗಿ ತೆಗಿಬೋದು. ಥರ್ಮಾಕೋಲ್ ಕಟ್ಟು ಕೂಡ ಆಗೋಲ್ಲ. ಸ್ವಲ್ಪ ನಿಧಾನಕ್ಕೆ ತೆಗೆದ್ರೆ ಅಂದರೆ ನೆಕ್ಸ್ಟ್ ಇಯರ್ಗೆ ಕೂಡ ಆಗುತ್ತೆ. ಇದು ಹೋದ ವರ್ಷದ್ದು, ಈ ವರ್ಷ ನಾನು ತಂದಿಲ್ಲ. ಕರೆಕ್ಟಾಗಿ ಅಳತೆ ನೋಡಿಕೊಂಡು ಆ ಸೈಡ್ ಈ ಸೈಡ್ ಎಲ್ಲ ನೋಡ್ಕೊಂಡು ನಾನು ಇದನ್ನು ಅಂಟಿಸ್ತೀನಿ. ಪೂಜೆ ಅಂದ್ರೇ ಹೀಗೆ ಅಲ್ವಾ. ಅದರಲ್ಲೂ ವರಮಹಾಲಕ್ಷ್ಮಿ ಪೂಜೆ ಅಂತ ಹೇಳಿದರೆ ಅದು ಅದರ ಪ್ರಿಪರೇಷನ್ ಏನಿರುತ್ತೆ ನೋಡಿ, ಅದು ತುಂಬಾ ಕಷ್ಟಕರವಾದ್ದು ಅಂತ ಹೇಳ್ಬೋದು. ಅಂದರೆ ಕಷ್ಟ ಅಂತ ಹೇಳೋದಕ್ಕಿಂತ ನಾವಂದರೆ ಇಷ್ಟಪಟ್ಟು ಮಾಡ್ತೀವಿ, ಕಷ್ಟ ಅಂತ ಹೇಳಬಾರ್ದು. ಅಂದರೆ ನೆನ್ಪಿಟ್ಕೊಳ್ಳೋದು ಕಷ್ಟ. ಪ್ರತಿಯೊಂದನ್ನು ಕೂಡ ಇಟ್ಕೊಂಡು ಮಾಡಬೇಕಲ್ವ, ಅದು ತುಂಬ ಕಷ್ಟ. ತುಂಬ ಐಟಮ್ಗಳನ್ನು ತರಬೇಕು, ಅದನ್ನು ಜೋಡಿಸ್ಬೇಕು ಲಕ್ಷ್ಮಿ ಎದುರುಗಡೆ ಅಂತ ಅಂದಾಗ ಒಂದೊಂದು ಸಲ ಕೆಲವೊಂದು ಮರ್ತೋಗುತ್ತೆ. ನನ್ನ ಜೊತೆಗೆ ಒಂದು 2-3 ಜನ ಬೇಕಾಗತ್ತೆ ನನಗೆ. ಬೆಳಿಗ್ಗೆ ಎದ್ಬಿಟ್ಟು ಕಲಶ ಇಡಬೇಕಿದ್ರೂ ಅಷ್ಟೇ ಒಂದೊಂದು ಸಲ ಎಲೆ ಮರ್ತೋಗ್ತೀನಿ, ಮಾವಿನ ಎಲೆ, ಒಂದೊಂದು ಸಲ ಅಕ್ಕಿ ಹಾಕೋದನ್ನು ಮರ್ತಿರ್ತೀನಿ. ಈ ಥರ ಎಲ್ಲ ಆಗುತ್ತೆ. ನಾನು ಗಡಿಬಿಡಿ ಮಾಡಲ್ಲ, ಯಾವುದೇ ಕಾರಣಕ್ಕೂ ಗಡಿಬಿಡಿ ಮಾಡಲ್ಲ. ಬೆಳಿಗ್ಗೆ ಎದ್ದು ನಿಧಾನಕ್ಕೇ ನಾನು ಎಲ್ಲವನ್ನು ಜೋಡಿಸ್ಕೋತೀನಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಏನಂತ ಹೇಳಿದರೆ ತುಂಬಾ ತಾಳ್ಮೆ ಇರಬೇಕಾಗತ್ತೆ. ಈ ಥರ ಪೂಜೆ ಎಲ್ಲ ಮಾಡಬೇಕಿದ್ರೆ ಅಂದರೆ ತುಂಬಾ ಪೇಷನ್ಸ್ ಇರಬೇಕಾಗತ್ತೆ. ನಾವು ಎಲ್ಲಿಯಾದರೂ ತಾಳ್ಮೆ ಕಲ್ತ್ಕೊಂಡ್ರೆ ಕಂಪ್ಲೀಟಾಗಿ ಈ ಒಂದು ಪೂಜೆ ಸರಿಯಾಗಿ ಆಗೋದಿಲ್ಲ ಅಂತಲೇ ಆಗುತ್ತೆ ನನಗೆ. ನಾನು ಕೂಡ ಅಷ್ಟೇ ತುಂಬ ತಾಳ್ಮೆಯಿಂದ ಪ್ರತಿಯೊಂದನ್ನು ಕೂಡ ನೋಡಿಕೊಂಡು ಜೋಡಿಸ್ತೀನಿ. ಇಲ್ಲಿ ಯಾವುದು ಮರ್ತೋಗುತ್ತೆ ಅಂತ ಮನೆಯಲ್ಲಿ ಹಸ್ಬೆಂಡ್ಗೆ, ಅಮ್ಮನಿಗೆ, ಮಕ್ಕಳಿಗೆಲ್ಲ ಕೇಳ್ತೀನಿ ನಾನು, ಇದು ಸರಿ ಆಯಿತಾ ಅಂತ ಅಂದ್ಬಿಟ್ಟು. ಒಂದೇ ಸಲ ನಾನು ಕಲಶ ಸ್ಥಾಪನೆ ಮಾಡಲ್ಲ. ಕಲಶ ಇಟ್ಟು ಜಸ್ಟ್ ಒಂದು ಸಲ ಇಟ್ಟು ವಾಪಸ್ ಅದನ್ನು ನಾನು ನೋಡ್ತೀನಿ, ಕಲಶದೊಳಗಡೆ ಏನೆಲ್ಲ ಹಾಕಿದ್ದೀನಿ, ಎಲ್ಲ ಹಾಕ್ಕೊಂಡಿದ್ದೀನಾ, ಕರೆಕ್ಟ್ ಆಗಿದೆಯಾ ಅಂತ ಅಂದ್ಬಿಟ್ಟು. ಅಂದರೆ ಪ್ರೊಸೀಜರ್ ಅಂತ ಹೇಳೋದು, ಈ ವರಮಹಾಲಕ್ಷ್ಮಿ ಹಬ್ಬದ ಪ್ರೊಸೀಜರ್ ಅಂತ ಹೇಳೋದು ತುಂಬ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿಕೊಂಡು ತಾಳ್ಮೆಯಿಂದ ನಿಧಾನಕ್ಕೆ ಕೆಲಸಗಳನ್ನು ಹಿಂದಿನ ದಿನದಿಂದನೇ ಸ್ಟಾರ್ಟ್ ಮಾಡಬೇಕಾಗತ್ತೆ. ಹಾಗೆಯೇ ನಮ್ಮ ಎನರ್ಜಿ ಕೂಡ ನಾವು ನೋಡ್ಕೋಬೇಕಾಗತ್ತೆ. ಎಲ್ಲ ಶಕ್ತಿನ ಕಳ್ಕೊಂಡು ಹಿಂದಿನ ದಿನವೇ ತುಂಬ ಕೆಲಸ ಮಾಡಿ ಎಲ್ಲ ಶಕ್ತಿನ ಕಳ್ಕೊಂಡು ಮರುದಿನ ಬೆಳಿಗ್ಗೆ ಬೇಕಾ ಬೇಡವಾ ಅಂತ ಎದ್ಬಿಟ್ಟು ಪೂಜೆ ಮಾಡೋದಂತ ಹೇಳಿದರೆ ನಾವೆಷ್ಟು ಕಷ್ಟಪಟ್ಟು ಮಾಡಿದರೂ ಅಷ್ಟೇ ಅದಕ್ಕೆ ಒಂದು ಯಾವುದೇ ರೀತಿಯಾದಂಥ ಫಲ ಸಿಗಲ್ಲ. ಪೂಜೆ ಮಾಡಬೇಕಿದ್ರೆ ನಾವು ಎಷ್ಟು ಫ್ರೆಶ್ ಆಗಿರ್ತೀವೋ, ಎಷ್ಟು ಪೇಷನ್ಸಿಂದ ಇರ್ತೀವೋ, ಹಾಗೆ ನಮ್ಮ ಮೈಂಡ್ ಎಷ್ಟು ಫ್ರೀ ಆಗಿರುತ್ತೋ ಅದು ತುಂಬಾ ಮುಖ್ಯವಾಗುತ್ತೆ. ಪೂಜೆಯಲ್ಲಿ ನಾವು ಕಂಪ್ಲೀಟಾಗಿ ನಮ್ಮನ್ನು ನಾವು ಒಂದು ಅದರಲ್ಲಿ ಪಾಲ್ಗೊಳ್ಳೋದಕ್ಕೆ ಬಿಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ನಾನು ತುಂಬ ಯೋಚನೆ ಮಾಡಿ ತುಂಬ ನಿಧಾನಕ್ಕೆ ಒಂದೊಂದನ್ನು ಜೋಡಿಸ್ತಾ ಇರ್ತೀನಿ. ಅದಕ್ಕೋಸ್ಕರನೇ ನಾನು ಏನೆಲ್ಲ ಬೇಕಾಗುತ್ತೆ ನೋಡಿ ಪೂಜೆಗೆ ಅಂತ, ಅದನ್ನು ನಾನು ಬುಧವಾರನೇ ತಂದು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ತರಕಾರಿ ಇರ್ಬೋದು, ಮನೆಗೆ ಬೇಕಾಗಿರುವಂಥ ಗ್ರೋಸರೀಸ್ ಇರ್ಬೋದು, ಪೂಜೆ ಐಟಮ್ ಇರ್ಬೋದು, ಪ್ರತಿಯೊಂದನ್ನು ಕೂಡ ನಾನು ಬುಧವಾರ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಗುರುವಾರ ಬೆಳಿಗ್ಗೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಅಮ್ಮನ ಜೊತೆ ಆರಾಮಾಗಿ ನಾನು ಈ ವರ್ಷ ಎಲ್ಲ ಕೆಲಸಗಳನ್ನು ಸ್ಟಾರ್ಟ್ ಮಾಡಿಕೊಂಡೆ. ಅಮ್ಮ ಹೇಳಿದರು ಕೆಲಸ ಎಲ್ಲ ಮುಗಿದ ನಂತರ ಬೆಳಿಗ್ಗೆ ಬಾಳೆ ಎಲೆ ತರೋಣ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಅವ್ರ ಜೊತೆ ಬಾಳೆ ಎಲೆ ತರೋದಕ್ಕೆ, ಬಾಳೆ ಕಂಬ ರೆಡಿ ಮಾಡೋದಕ್ಕೆಲ್ಲ ಹೋಗಿದ್ದೆ. ಹಾಗೆ ಮಧ್ಯಾಹ್ನದ ಹೊತ್ತಿಗೆ ನಮ್ಮದು ಸಾಧಾರಣ ಕೆಲಸ ಎಲ್ಲ ಆಯಿತು. ನಂತರ ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ವಾಪಸ್ ಕೆಲಸಗಳನ್ನು ಮುಂದುವರಿಸಿದ್ವಿ ಅಂತಲೇ ಹೇಳ್ಬೋದು. ಹಾಗಾಗಿ ಅಷ್ಟೊಂದು ಕಷ್ಟ ಅಂತ ಅನ್ನಿಸ್ಲಿಲ್ಲ. ಈ ವರ್ಷ ಅಂತೂ ನನಗೆ ತುಂಬಾ ಈಸಿಯಾಗಿ ನನ್ನ ಒಂದು ವರಮಹಾಲಕ್ಷ್ಮಿ ಹಬ್ಬ ಆಯಿತು ಅಂತಲೇ ಅಂದ್ಕೋಬೋದು. ಸ್ವಲ್ಪನೂ ಎನರ್ಜಿ ಲಾಸ್ ಆಗಿಲ್ಲ. ಅಂದರೆ ನಾನು ಪೂಜೆ ಕಡೆಗೆ ಕಂಪ್ಲೀಟಾಗಿ ಗಮನ ಕೊಡದೆ ನನ್ನ ಕಡೆಗೂ ನಾನು ತುಂಬಾ ಗಮನ ಕೊಡ್ತಾ ಇದ್ದೆ.
ನಾನು ತಗೊಳ್ತಾ ಇರುವಂತಹ ಫುಡ್ ಇರ್ಬೋದು, ಅದರ ಬಗ್ಗೆ ಕೂಡ ನಾನು ತುಂಬಾ ಗಮನ ಕೊಡ್ತಾ ಇದ್ದೆ. ಅಂದರೆ ಸ್ವಲ್ಪನೂ ನನ್ನ ಒಂದು ಮನಸ್ಥಿತಿ ಡೌನ್ ಆಗದೇ ಇರೋ ಥರ ನಾನು ನೋಡ್ತಾ ಇದ್ದೆ ಅಂತಲೇ ಹೇಳ್ಬೋದು. ಹಾಗಾಗಿ ತುಂಬ ಚೆನ್ನಾಗಾಯಿತು ಪೂಜೆ ಈ ವರ್ಷದ್ದು. ನೆಕ್ಸ್ಟ್ ನಾನು ಪೂಜೆ ಲಾಗನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಇವಾಗ ಇದು ಸಂಜೆ ಒಂದು 7 ಗಂಟೆ ಹೊತ್ತಿಗೆ ವಾಪಸ್ ನಾನು ಕೂತ್ಕೊಂಡೆ ಎಲ್ಲ ರೆಡಿ ಮಾಡಿ ಇಡೋದಕ್ಕೆ. ಅಂದರೆ ತಾಂಬೂಲ ಇರ್ಬೋದು, ಆಮೇಲೆ ಅರಿಶಿನ, ಕುಂಕುಮ, ಬಳೆ ತುಂಬ ಇರುತ್ತಲ್ವಾ ದೇವಿ ಎದುರುಗಡೆ, ಅಂದರೆ ಲಕ್ಷ್ಮಿ ಎದುರುಗಡೆ ಜೋಡಿಸೋದು. ಅದನ್ನೆಲ್ಲ ಸಂಜೆ 7 ಗಂಟೆಗೆ ಸ್ಟಾರ್ಟ್ ಮಾಡಿದವಳು 9 ಗಂಟೆ ಹೊತ್ತಿಗೆ ಎಲ್ಲ ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ಬೋದು. ಸೊ ಇವಾಗಿದ್ದು ಫೈನಲ್ ಆಗಿ ನಾನು ನಿಮಗೆ ತೋರಿಸ್ತಾ ಇರೋದು ನೋಡಿ, ಎಲ್ಲ ತಟ್ಟೆಗಳಲ್ಲಿ ಜೋಡಿಸಿ ಇನ್ನು ಬೆಳಗ್ಗೆ ಎದ್ದು ತೀರ್ಥ ಪ್ರೋಕ್ಷಣೆ ಮಾಡಿದ್ದಕ್ಕೆ ಆಮೇಲೆ ದೇವ್ರ ಮನೆಯಲ್ಲಿ ಇದನ್ನೆಲ್ಲ ಜೋಡಿಸೋದು. ಕಲಶಕ್ಕೆ ಕೂಡ ಅಷ್ಟೇ ಬ್ಲೌಸ್ ಪೀಸ್ನೆಲ್ಲ ಈ ರೀತಿ ನಾನು ಡೆಕೋರೇಟ್ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ 9 ಗಂಟೆ ಕರೆಕ್ಟಾಗಿ 9 ಗಂಟೆ ಹೊತ್ತಿಗೆ ಎಲ್ಲ ಕೆಲಸನೂ ಮುಗಿಯಿತು. ಆಮೇಲೆ 9:30 ಹೊತ್ತಿಗೆ ಊಟ ಎಲ್ಲ ಮಾಡಿ ನಾನು ಆರಾಮಾಗಿ ಮಲ್ಕೊಂಡೆ. ಬೆಳಿಗ್ಗೆ 3:30ಗೆ ಎದ್ಬಿಟ್ಟು ನಾನು ಆರಾಮಾಗಿ ಕೆಲಸಗಳನ್ನು ಶುರು ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ನಾನಿನ್ನು ವರಮಹಾಲಕ್ಷ್ಮಿ ಹಬ್ಬದ ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಇದೊಂದು ಸಿಂಪಲ್ಲಾಗಿ ತಯಾರಿ ಲಾಗ್ ಅಂತ ಹಾಕಿದ್ದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ.